ರಾಯಚೂರಿನ ಮುದಗಲ್ ಪಟ್ಟಣದಲ್ಲಿ ನೀರಿನ ಸಮಸ್ಯೆ ಇದೆ. 40,000 ಜನಸಂಖ್ಯೆ ಇದೆ ಈ ಮುದಗಲ್ ಪಟ್ಟಣದಲ್ಲಿ. ಇಲ್ಲಿನ ಜನಕ್ಕೆ 20 ದಿನಕ್ಕೊಂದ್ಸತಿ ಕುಡಿಯೋ ನೀರನ್ನ ಪೂರೈಕೆ ಮಾಡ್ತಾ ಇದ್ದಾರಂತೆ. 4 ವರ್ಷ ಆಗಿದೆ. 4 ವರ್ಷ ಕಂಪ್ಲೀಟ್ ಆದ್ರೂ ಕೂಡ ಓವರ್ ಹೆಡ್ ಟ್ಯಾಂಕ್ ಕೆಲಸ ಮಾತ್ರ ಮುಗಿಸಿಲ್ಲ. 35 ಕೋಟಿ ವೆಚ್ಚದಲ್ಲಿ ಓವರ್ ಹೆಡ್ ಟ್ಯಾಂಕ್ ರೆಡಿ ಆಗ್ತಾ ಇದೆ. ಅರ್ಧ ಕೆಲಸ ಮಾಡಿ ಆಂಧ್ರದ ಗುತ್ತಿಗೆದಾರ ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಿ ಆರೋಪ ಕೇಳಿಬಂದಿದೆ. ಸದನದಲ್ಲಿ ಈ ಟ್ಯಾಂಕ್ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಎಂಎಲ್ಸಿ ಶರಣಗೌಡ ಬಯ್ಯಾಪುರ. ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಇದಕ್ಕೆ ಉಡಾಫಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಕನ್ನಾಪುರ ಹಟ್ಟಿ ಹಾಗೂ ಮುದಗಲ್ ಪಟ್ಟಣದ ಹೃದಯ ಭಾಗ ಅಲ್ಲಿ ಓವರ್ ಹೆಡ್ ಟ್ಯಾಂಕ್ ನಿರ್ಮಾಣ ಆಗ್ತಾ ಇದೆ. ಆದಷ್ಟು ಬೇಗ ಕೆಲಸ ಮುಗಿಸಿ ಜನಕ್ಕೆ ನೀರು ಕೊಡಬೇಕು ಅಂತ ಹೇಳಿ ಒತ್ತಡ ಜಾಸ್ತಿ ಆಗ್ತಾ ಇದೆ. ಹೇಳಿ ಕೇಳಿ ಈಗ ಬೇಸಿಗೆಗಾಲ ಬೇರೆ, ಆರಂಭದ ದಿನಗಳು, ಆ ಭಾಗದಲ್ಲಿ ವಿಪರೀತವಾದಂತ ಬಿಸಿಲಿರುತ್ತೆ. ಇಂಥ ಸಂದರ್ಭದಲ್ಲೇ ಈಗ 20 ದಿನಕ್ಕೊಂದ್ಸತಿ ನೀರು ಬಿಟ್ರೆ ಜಸ್ಟ್ ಇಮ್ಯಾಜಿನ್ ಕುಡಿಯೋ ನೀರು ಹೇಗೆ ಬ್ಯಾಲೆನ್ಸ್ ಮಾಡೋಕ್ಕಾಗುತ್ತೆ. ಸೊ ಈಗ ಟ್ಯಾಂಕ್ ನಿರ್ಮಾಣ ಮಾಡ್ತಿದ್ದಾರೆ. 4 ವರ್ಷ ಆಯಿತು. 35 ಕೋಟಿ ವೆಚ್ಚ ಮಾಡಿ ನಿರ್ಮಾಣ ಮಾಡ್ತಿದ್ದಾರೆ ಜನರಿಗೆ ಅನುಕೂಲ ಆಗಲಿ ಅಂತ. ಈ ತರ ಡಿಲೇ ಮಾಡ್ಕೊಂಡು ಹೋದ್ರೆ ಹೆಂಗೆ? ಮತ್ತೆ ಈಗ ಅರ್ಧ ಕೆಲಸ ಮುಗ್ದಿದೆ, ಬಟ್ ಗುತ್ತಿಗೆದಾರ ಎಸ್ಕೇಪ್ ಆಗಿದ್ದಾನೆ. ಆಂಧ್ರ ಮೂಲದ ಗುತ್ತಿಗೆದಾರನ್ ಕೆಲಸ ಕೊಟ್ಟಿದ್ರು. ಈಗ ನೋಡಿದ್ರೆ ನಮಗೆ ನೀರು ಇಲ್ಲ, ಈ ಕೆಲಸನೂ ಕಂಪ್ಲೀಟ್ ಆಗಿಲ್ಲ ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಥಳೀಯರು ಏನ್ ಹೇಳಿದ್ದಾರೆ ಈ ಬಗ್ಗೆ ನೋಡೋಣ. ಏನೇನು ಸಾಥ್ ಕೊಡ್ತಾ ಇಲ್ಲ ಸರ್. ಅವ್ರು ಬರ್ತಾರ, ಮನೆ ಪತ್ರ ತಂದು ಹೋಗ್ತಾರ, ವಿಧಾನಸೌಧದಲ್ಲಿ ಕುಂತು ನಾನು ಹಂಗೆ ಮಾತಾಡೀನಿ ಹಿಂಗೆ ಮಾತಾಡಿ ಅಂತ ಬರೀ ಹೂವಾಪಗಳು ನಮ್ಮೊಂದು ಹೇಳ್ತಾರೆ ಸರ್. ಈ ಸರಿಸುಮಾರು ಒಂದು ಮುದಗಲ್ ಪಟ್ಟಣದಲ್ಲಿ 40,000 ಜನ ಇದ್ದಾರೆ ಸರ್. ಇವತ್ತಿಗಾದ ಸಹಿತ ಒಂದು ಕುಡಿಯೋಕ್ಕೆ ನೀರಿಲ್ಲ ಸರ್, ಕರೆಕ್ಟಾಗಿ ಬರ್ತಾ ಇಲ್ಲ. ಸರಿಸುಮಾರು ಅಂತಂದರೆ 15ರಿಂದ 20 ದಿವಸ ನೀರು ಬರ್ತದೆ. 15ರಿಂದ 20 ದಿವಸ ಅಂದರೆ ತಿಂಗಳಿಗೆ 2 ಸಲ ಸರ್. ಅದರಲ್ಲಿ ಸೊಳ್ಳಿ ಗಿಳ್ಳಿ ಎಲ್ಲ ಗಲೀಜ್ ವಾಟ್ರು ಅವೆಲ್ಲ ಬರ್ತದೆ ಸರ್. ಆಮೇಲೆ ನೋಣ ಅವೆಲ್ಲ ನೀರು ಇದ್ದು ಎಲ್ಲ ಬಾಲ್ಗಳು ಎಲ್ಲ ಬರ್ತವೆ. ಅವು ಕುರಿ ಆಡು ದನ ಅವು ಕುಡಿತಾವ್ ಬಿಡ್ತಾವೆ ಗೊತ್ತಿಲ್ಲ ಸರ್. ಬಟ್ ನಾವಂತೂ ಕುಡಿಯೋ ಪರಿಸ್ಥಿತಿ ಬಂದಿದೆ ಸರ್. ನಿಮಗೆ ನಾನು ನಾವು ತಾಲೂಕು ಮಾಡೋಂಥ ದಯವಿಟ್ಟು ನಾವು ಕೇಳ್ತಾ ಇಲ್ಲ. ದಯವಿಟ್ಟು ನೀರು ಕೂಡ ವ್ಯವಸ್ಥೆ ಮಾಡಿ ಕೊಡಿ ಸಾಕು. ನಮಗೆ ಅದನ್ನು ಕೈ ಮುಗಿತೀವಿ ನಾವು ಸರ್. ಮುದ್ಗಲಲ್ಲಿ ಏನು ಕುಡಿಯೋ ನೀರಿನ ಸಮಸ್ಯೆ ಐತಲ್ಲ, ಇದು ಇಂದು ನಿನ್ನೆ ಅದಲ್ಲ, 7-8 ವರ್ಷಗಳ ಸಮಸ್ಯೆ ಇದಾಗಿದೆ. ಇಲ್ಲಿ ಏನಿಲ್ಲ ಅಂದರೆ ನೇರವಾಗಿ ಹೇಳೋದಂದರೆ ಇದು ರಾಜಕಾರಣಿಗಳ ಒಂದು ಚೆಲ್ಲಾಟ. ಸಾರ್ವಜನಿಕರ ಜೊತೆಗೆ ಮತದಾರರ ಜೊತೆಗೆ ಉದ್ದೇಶಪೂರ್ವಕವಾಗಿ ಜೀವಂತವಾಗಿಡುವಂಥ ಸಮಸ್ಯೆ ಇದು. ಪ್ರತಿ ಚುನಾವಣೆಯಲ್ಲಿ ನೀರು ಕೊಡ್ತೇವೆ, ತಾಲೂಕು ಮಾಡ್ತೇವೆ. ಸಿದ್ದರಾಮಯ್ಯ ಸಾಹೇಬರು ತಮ್ಮ ಕ್ಯಾಬಿನೆಟಲ್ಲಿ ಸಚಿವರುಗಳಿದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ. ಶರಣ ಪ್ರಕಾಶ್ ಪಾಟೀಲ್ ಏನು ಮಾಡ್ತೀರಪ್ಪ ನೀವು? ನಮ್ಮ ಶರಣಗೌಡ ಬಯ್ಯಾಪುರ ಅವರು ಪ್ರಶ್ನೆ ಮಾಡಿದರು, 4 ಸಲ ಮಾಡಿ ನನಗೆ ನಾಚಿಕೆ ಆಗ್ತದೆ. ಇಲ್ಲಿ ಟ್ಯಾಂಕ್ ಮಾಡಿದ್ದಾರೆ 33 ಕೋಟಿ ಅನುದಾನದ ಅಂತ ಹೇಳ್ತಾರೆ. ಮತ್ತು 33 ಕೋಟಿ ಎಲ್ಲೋಯ್ತಪ್ಪ? ಏನು ಕುಡಿಯೋ ನೀರನ್ನೆಲ್ಲ ನಿಮ್ಗೆ ಪರ್ಸೆಂಟೇಜ್ಗಳು ಬೇಕಾ? ರಾಜಕಾರಣಿಗಳು ಬಿಡ್ರಿ, ನೀವು ಎಲ್ಲ ಪಕ್ಷದವ್ರು ಬರ್ರಿ, ಕುಡಿಯೋ ನೀರನ್ನ ಕೊಡ್ರಿ. ಮುದಗಲ್ನಾಗ ನೀರು ಸರ ಭಾಳ ಸಮಸ್ಯೆ ಐತಿ. ಇದೇನಂದ್ರೆ ಜೀವಂತ ಸಮಸ್ಯೆ. ರಾಜಕಾರಣಿಗಳದ್ದು ಇಚ್ಛಾಶಕ್ತಿ ಕಡಿಮೆ, ಏನು ಜನಪ್ರತಿನಿಧಿ ಕಡೆ ವಾರ್ಡ್ ಮೆಂಬರ್ಗಳನ್ನು ಆಸಕ್ತಿನೂ ಭಾಳ ಕಮ್ಮಿ ಸರ. ಇಲ್ಲೇ ನೀರು ಬರಬೇಕಾದ್ರೆ ಮೂಲವಾಗಿ ಇಲ್ಲಿ ವಾರ್ಡಿನ ಪ್ರತಿಯೊಬ್ಬ ಮೆಂಬರ್ಗಳು ಇದಕ್ಕೆ ಸಹಕಾರಗೊಂಡು ಇದ್ರ ಬಗ್ಗೆ ಸಂಬಂಧಪಟ್ಟಂಥ ಅಧಿಕಾರಿ ಜೊತೆಗಳಿಗೆ ಮಾತಾಡಿ ಕುಂತು ಚರ್ಚೆ ಮಾಡಿ ಬಗೆಹರಿಸ್ಕೊಂಡ್ರೆ ಇದು ಆದಷ್ಟು ಬಗೆಹರ್ಬೋದು. ಇದು ಬಿಟ್ಟುಕೊಂಡು ಏನಾಗಿಬಿಟ್ಟೈತೆ ಅಂದರೆ ನಾನು ಮಾಡಿದ್ರೆ ನನ್ನ ಹೆಸರಲ್ಲಿ ಬರ್ತದೋ, ನೀವು ಮಾಡಿದ್ರೆ ನಿನ್ನ ಹೆಸರಲ್ಲಿ ಬರ್ತದೋ ಅಂತ ಒಂದು ಮನೋಭಾವ ಮೂಡೈತಿ. ಅದರಲ್ಲಿ ಕಾಂಗ್ರೆಸ್ನಾಗೆ ಇಲ್ಲಿ 2 ಭಾಗ ಆಗ್ಯಾವ. ಹಾಗಾಗಿ ಕಾಂಗ್ರೆಸ್ನವರು ಒಂದು ಕಡೆ ಒಂದು ಭಾಗ ಹೇಳ್ತಾರೆ, ಇನ್ನೊಂದು ಕಡೆ ಇನ್ನೊಂದು ಭಾಗ ಹೇಳ್ತಾರೆ. ಹಾಗಾಗಿ ಇದು ಕಾಂಗ್ರೆಸ್ನವ್ರದ್ದು ಭಾಳ ಇಚ್ಛಾಶಕ್ತಿ ಕಮ್ಮಿ. ಫಸ್ಟ್ ಇಲ್ಲಿ ಜನರು ಎಚ್ಚೆತ್ಕೊಂಡ್ರೆ ಇವ್ರು ಬರ್ತಕ್ಕಂಥ ಮುಂದೆ ಚುನಾವಣೆ ಅದಕ್ಕೆ ಇವರೆಲ್ಲರಿಗೆ ಬಹಿಷ್ಕಾರ ಮಾಡಿಬಿಟ್ರಿ ಆದಷ್ಟು ಎಲ್ಲ ಕೆಲಸಗಳು ಆತಂತ ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿಶ್ವನಾಥ್. ಈಗ ಆಂಧ್ರ ಮೂಲದ ಗುತ್ತಿಗೆದಾರ ಎಸ್ಕೇಪ್ ಆಗಿದ್ದಾರೆ ಅಂತ ಏನು ಆರೋಪಗಳು ಕೇಳಿ ಬರ್ತಾ ಇದೆ. ಈ ಟ್ಯಾಂಕ್ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲೇ ಇದಕ್ಕೊಂದು ಲಿಮಿಟೇಷನ್ ಹಾಕಿರ್ಲಿಲ್ವಾ? ಅಂದ್ರೆ ಇಂತಿಷ್ಟು ಟೈಮ್ ಒಳಗೆ ಇದನ್ನು ಮುಗಿಸ್ಕೊಡ್ಬೇಕು ಅಂತ ಹೇಳಿ. ಶರ್ಮಿತಾ, ರಾಯಚೂರು ಜಿಲ್ಲೆಯ ಮುದಗಲ್ ಪಟ್ಟಣದಲ್ಲಿ ಹೃದಯ ಭಾಗದಲ್ಲಿರುವ ಬರ್ತಕ್ಕಂತಹ ವಾಟರ್ ಟ್ಯಾಂಕ್ ಇದು ಸರಿಸುಮಾರು 40,000 ಜನರಿಗೆ ನೀರನ್ನ ಪೂರೈಕೆ ಮಾಡತಕ್ಕಂತಹ ಸರಿಸುಮಾರು 40,000 ಜನಸಂಖ್ಯೆ ವಾಸ ಮಾಡತಕ್ಕಂತಹ ಮುದಗಲ್ ಪಟ್ಟಣಕ್ಕೆ ಕುಡಿಯುವ ನೀರನ್ನ ಸರಬರಾಜು ಮಾಡತಕ್ಕಂತಹ ಮಹತ್ವದ ಯೋಜನೆ ಈ ವಾಟರ್ ಟ್ಯಾಂಕ್ ಯೋಜನೆಯಾಗಿತ್ತು ಶರ್ಮಿತಾ. ಆದ್ರೆ ದುರಂತದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಈ ಒಂದು ವಾಟರ್ ಟ್ಯಾಂಕ್ ಅನ್ನ ನಿರ್ಮಾಣ ಮಾಡ್ತೀನಿ ಅನ್ನುವಂತಹ ಒಂದು ವಿಚಾರದಲ್ಲಿ ಗುತ್ತಿಗೆಯನ್ನ ಪಡೆದಂತಹ ಗುತ್ತಿಗೆದಾರ, ಆಂಧ್ರ ಮೂಲದ ಗುತ್ತಿಗೆದಾರ ಏನಿದ್ದಾರೆ, ಈ ಒಂದು ಗುತ್ತಿಗೆದಾರನಿಗೆ ಇಂತಿಷ್ಟೇ ಅವಧಿಯಲ್ಲಿ ಈ ಒಂದು ಓವರ್ ಹೆಡ್ ಟ್ಯಾಂಕ್ ಅನ್ನ ಕಾಮಗಾರಿಯನ್ನ ಸಂಪೂರ್ಣವಾಗಿ ನಿರ್ಮಾಣ ಮಾಡಿ ಕೊಡಬೇಕು ಅನ್ನುವಂತಹ ಒಂದು ವಾಯ್ದೆಯನ್ನ ನೀಡಲಾಗಿತ್ತು. ಇದು ಈ ಒಂದು ಮುದಗಲ್ ಪಟ್ಟಣದಲ್ಲಿ ಇರತಕ್ಕಂತಹ ಈ ಒಂದು ವಾಟರ್ ಟ್ಯಾಂಕ್
ಜೊತೆಗೆ ಮುದಗಲ್ ಪಟ್ಟಣದ ಹೊರಭಾಗದಲ್ಲಿ ಬರ್ತಕ್ಕಂತಹ ಹೊರವಲಯದಲ್ಲಿರ್ತಕ್ಕಂತಹ ಕನ್ನಾಪುರಟ್ಟಿ ಎನ್ನುವಂತಹ ಗ್ರಾಮದಲ್ಲಿರುವಂತಹ ಆ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಒಳಗಡೆ ನಿರ್ಮಾಣ ಮಾಡತಕ್ಕಂಥ ಓವರ್ ಟ್ಯಾಂಕ್, ಒಟ್ಟಲ್ಲಿ 2 ಓವರ್ ಟ್ಯಾಂಕ್ ಗಳನ್ನ ನಿರ್ಮಾಣ ಮಾಡಿ 33 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿ ಜನರಿಗೆ ಶುದ್ಧ ಕುಡಿಯುವ ನೀರನ್ನ ಪೂರೈಕೆ ಮಾಡಬೇಕಾಗಿತ್ತು ಶರ್ಮಿತಾ. ಆದ್ರೆ ದುರದೃಷ್ಟವಶಾತ್ ಅಲ್ಲಿರ್ತಕ್ಕಂತಹ ಸಾರ್ವಜನಿಕರು ಆರೋಪ ಮಾಡ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಪರ್ಸೆಂಟೇಜ್ ರಾಜಕಾರಣಕ್ಕೆ ಎಲ್ಲೋ ಒಂದು ಕಡೆ ಈ ಒಂದು ಓವರ್ ಟ್ಯಾಂಕ್ ಬಲಿಯಾಯಿತು ಎನ್ನುವಂತಹ ಆರೋಪವನ್ನ ಅಲ್ಲಿನ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಅದೇನೇ ಇರಲಿ, ಒಟ್ಟಲ್ಲಿ ಇಲ್ಲಿ ಗುತ್ತಿಗೆನ ಪಡೆದಂತಹ ಗುತ್ತಿಗೆದಾರನಿಗೆ ಅದೇನ್ ತೊಂದರೆ ಆಯ್ತೋ ಗೊತ್ತಿಲ್ಲ, ಆತ ಅಲ್ಲಿಂದ ಪಲಾಯನ ಮಾಡ್ತಾನೆ. ಹಾಗಾಗಿ ಆ ಪಲಾಯನ ಮಾಡಿರ್ತಕ್ಕಂಥ ಗುತ್ತಿಗೆದಾರ ಯಾವಾಗ ಹೋದ್ನೋ ಆ ಓವರ್ ಟ್ಯಾಂಕ್ ನಿರ್ಮಾಣ ಮಾಡತಕ್ಕಂಥ ಸ್ಥಳದಲ್ಲಿ ಇರ್ತಕ್ಕಂಥ ಎಲ್ಲ ಸಾಮಗ್ರಿಗಳನ್ನು ಕೂಡ ಕಳ್ಳತನವಾಗಿದ್ದಾವೆ. ಮತ್ತೊಂದು ಕಡೆ ಆ ಒಂದು ಗುತ್ತಿಗೆದಾರನಿಂದ ಸರ್ಕಾರ ಆ ಹಣವನ್ನ ಕಟ್ಟಿಸಿಕೊಂಡು ಆತನನ್ನ ಬ್ಲಾಕ್ ಲಿಸ್ಟ್ಗೆ, ಲೈಸೆನ್ಸ್ ಅನ್ನ ಬ್ಲಾಕ್ ಲಿಸ್ಟ್ಗೆ ಸೇರಿಸ್ತೀವಿ ಎನ್ನುವಂತಹ ವಿಚಾರವನ್ನ ಸರ್ಕಾರ ವ್ಯಕ್ತಪಡಿಸಿತ್ತು. ಆದ್ರೆ ಇದುವರೆಗೂ ಕೂಡ ಆ ಒಂದು ಓವರ್ ಟ್ಯಾಂಕ್ ಬಳಕೆ ಮಾಡೋದಕ್ಕೆ ಅನುದಾನವನ್ನ ಮಂಜೂರಿ ಮಾಡಲಾಗಿತ್ತು. ಆ ಅನುದಾನವನ್ನು ಇದುವರೆಗೂ ಕೂಡ ಆ ಒಂದು ಗುತ್ತಿಗೆದಾರನಿಂದ ಸರ್ಕಾರ ಕಟ್ಟಿಸಿಕೊಳ್ಳೋದಕ್ಕೆ ಸಾಧ್ಯವಾಗಿಲ್ಲ ಎನ್ನುವಂತಹ ವಿಚಾರ ಈಗ ಕೆಲ ದಿನಗಳ ಹಿಂದೆ ವಿಧಾನ ಪರಿಷತ್ ಅಧಿವೇಶನದಲ್ಲಿ ಇವತ್ತು ಶರಣಗೌಡ ಬಯ್ಯಾಪುರ ಏನಿದ್ದಾರೆ MLC ಅವರು ಪ್ರಶ್ನೆ ಎತ್ತಿದಂತ ಸಂದರ್ಭದಲ್ಲಿ ಸಚಿವ ಭೈರತಿ ಸುರೇಶ್ ಅವರು ಕೊಟ್ಟಂತ ಉತ್ತರದಲ್ಲಿ ನಮಗೆ ಸ್ಪಷ್ಟವಾಗಿ ಗೋಚರವಾಗಿತ್ತು. ಹೀಗಾಗಿ ಇವತ್ತು ಅಸಹಾಯಕತೆ ಅಂತ ಹೇಳ್ಬೋದು. ಕೇವಲ 33 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಓವರ್ ಟ್ಯಾಂಕ್ ಗಳನ್ನ ನಿರ್ಮಾಣ ಮಾಡಿ ಇವತ್ತು ಮುದಗಲ್ ಪಟ್ಟಣದ ಜನತೆಗೆ ಕುಡಿಯುವ ನೀರನ್ನ ಒದಗಿಸಿಕೊಡ್ಬೇಕಾಗಿತ್ತು. ಆದ್ರೆ ಅಸಹಾಯಕತೆ ಏನಂತ ಹೇಳಿದ್ರೆ, ಸಚಿವರೇ ಇವತ್ತು ಏನಂತ ಉತ್ತರ ಕೊಡ್ತಾರೆ ಅಂತ ಹೇಳಿದ್ರೆ, ಅಧಿಕಾರಿಗಳನ್ನ ಕೇಳಿ, ಅಧಿಕಾರಿಗಳಿಂದ ಮಾಹಿತಿ ಪಡೆದು ಆ ಟ್ಯಾಂಕ್ ಅನ್ನು ನಿರ್ಮಾಣ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡಲಾಗ್ತದೆ ಅನ್ನುವಂತ ಉತ್ತರವನ್ನು ಕೊಡ್ತಾರೆ. ಹೀಗಾಗಿ ಅಲ್ಲಿನ ಜನ, ಮುದಗಲ್ ಪಟ್ಟಣದ ಜನ ಕಂಪ್ಲೀಟ್ ಆಗಿ ಶರ್ಮಿತಾ ನಿರಾಶೆಯನ್ನು ಹೊಂದಿದ್ದಾರೆ. ಕುಡಿಯುವ ನೀರು ಅಟ್ಲೀಸ್ಟ್ ಮನುಷ್ಯನ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾಗಿರ್ತಕ್ಕಂಥ ಶುದ್ಧ ಕುಡಿಯುವ ನೀರನ್ನ ಪೂರೈಕೆ ಮಾಡದೆ ಹೋದ್ರೆ ಇವರೆಂತ ಜನಪ್ರತಿನಿಧಿಗಳು, ಇದೆಂತ ಸರ್ಕಾರ ಎನ್ನುವಂತಹ ನಿಟ್ಟಿನಲ್ಲಿ ಸಾರ್ವಜನಿಕರು ಆ ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ ಶರ್ಮಿತಾ. ಹೀಗಾಗಿ ಇವತ್ತು 4 ವರ್ಷಗಳಿಂದ ವಿಶ್ವನಾಥ್ ಹಾಗೆ ಸಂಪರ್ಕದಲ್ಲಿ ಈ ಬಗ್ಗೆ ಮಾತಾಡೋದಕ್ಕೆ ಶಾಸಕರಾಗಿರುವಂತಹ ಮಾನಪ್ಪ ವಜ್ಜಲ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರಮ್ಮ ಸರ್, ಮುದಗಲ್ ಪಟ್ಟಣದಲ್ಲಿ ನೀರಿನ ಸಮಸ್ಯೆ ಬಗ್ಗೆ ಜನ ತುಂಬಾ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. 4 ವರ್ಷ ಆಯ್ತು ಒಂದು ಟ್ಯಾಂಕ್ ನಿರ್ಮಾಣ ಮಾಡ್ತಾ, ಇನ್ನೂ ಮುಗುದಿಲ್ಲ. ಆಂಧ್ರ ಮೂಲದ ಗುತ್ತಿಗೆದಾರ, ಆತನೂ ಕೈ ಸಿಗ್ತಾ ಇಲ್ಲ. ಸದನದಲ್ಲೂ ಈ ವಿಷಯ ಅಂದ್ರೆ ಪ್ರಸ್ತಾಪ ಆಗುತ್ತೆ, ಬಟ್ ಪರಿಹಾರ ಸಿಕ್ಕಿಲ್ಲ. ನೋಡಿ, ಸರ್ಕಾರದಲ್ಲಿ ನಾವ್ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ, ಕುಡಿಯಕ್ಕೆ ನೀರು ಕೊಡ್ರಿ, ನಮ್ಮ ಪಕ್ಕದಲ್ಲೇ ನದಿ ಇದೆ, ಡ್ಯಾಮ್ ಇದೆ, ನಮ್ಮ ನದಿ ನಮ್ಮ ಸೀಟಿಗೆ ಹಚ್ಕೊಂಡಿದೆ, ನಮ್ಮ ತಾಲೂಕಿನಲ್ಲೇನೆ ಇಟ್ಕೊಂಡು ಡ್ಯಾಮ್ ಇಟ್ಕೊಂಡು ನಮ್ಗೆ ಕುಡಿಯಕ್ಕೆ ನೀರಿಲ್ಲ ಅಂತ ಹೇಳಿ ಬೆಳಗಾವಿ ಅಧಿವೇಶನದಲ್ಲಿ 2 ಬಾರಿ ಅವರಿಗೆ ನಾನು ಕೈ ಮುಗಿದು ಮನವಿ ಮಾಡ್ಕೊಂಡೆ ಅಧಿವೇಶನದಲ್ಲೇನೆ. ಆಯ್ತು, ನಾನು ಈ ನೆಕ್ಸ್ಟ್ ಬಜೆಟ್ ಅಲ್ಲಿ ಅದಕ್ಕೆ ದುಡ್ಡು ಇಡ್ತೀವಿ ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ರು. ಮತ್ತ ಬಜೆಟ್ ಮಂಡನೆ ಆಗೋದಕ್ಕೂ ಮುಂಚಿತವಾಗಿ ಇನ್ನೊಂದು 15 ಡೇಸ್ ಅಡ್ವಾನ್ಸ್ ಹೋಗಿ ಮತ್ತೆ ಪತ್ರಗಳು ಕೂಡ ಕೊಟ್ಟಿದ್ದೀನಿ. ಆ ಪತ್ರಗಳು ಕೊಟ್ಟಿದ್ದೇವೆ ನಮ್ಮ ಹತ್ರ, ಡೈರೆಕ್ಟ್ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೀನಿ. ಕುಡಿಯಕ್ಕೆ ನೀರು ಕೊಡಿ ಸರ್, ನಮ್ಗೆ ಏನಾದ್ರು ಮಾಡಿ ಅಂತ. ಇಲ್ಲಿ ಸರ್ಕಾರ ಕೇರೆ ಮಾಡ್ತಾ ಇಲ್ಲ. ಅಲ್ಲ, ಈ ಪಟ್ಟಣಕ್ಕೆ ಓವರ್ ಹೆಡ್ ವಾಟರ್ ಟ್ಯಾಂಕ್ ನಿರ್ಮಾಣ ಅದ್ಯಾಕೆ ನಿಂತು ಹೋಗಿದೆ ಸರ್? 4 ವರ್ಷ ಆಯ್ತು, ಕಂಪ್ಲೀಟ್ ಆಗಿಲ್ಲ ಅಂತ ಹೇಳ್ತಿದಾರಲ್ಲ ಜನ. ಅರ್ಧಕ್ಕೆ ಕಾಮಗಾರಿ ಸ್ಥಗಿತ ಆಗಿದೆಯಂತಲ್ಲ, ಗುತ್ತಿಗೆದಾರ ಎಸ್ಕೇಪ್ ಅಂತಲ್ಲ. ಇದು ನೋಡಿ, ಸರ್ಕಾರದಲ್ಲಿ ಅದೆಲ್ಲ ಸರ್ಕಾರ ಅಧಿಕಾರಿಗಳು ಸರ್ಕಾರದವ್ರು ತಗೋತಕ್ಕಂಥ ತೀರ್ಮಾನಗಳು ಇವೆಲ್ಲಾನು ಸರ್ಕಾರ ಗಮನ ತಂದು ಸಂಬಂಧಪಟ್ಟಂತ ಸಚಿವರ ಗಮನ ತಂದ್ರೂ ಕೂಡ ಇದಕ್ಕೆ ಕೇರೆ ಮಾಡ್ತಾ ಇಲ್ಲ. ಲಿಂಗಸೂರು ತಾಲೂಕದಲ್ಲಿ ಯಾವ ಉದ್ದೇಶ ಕೇರ್ ಮಾಡ್ತಾ ಇಲ್ಲ ಅಂತ ಗೊತ್ತಿಲ್ಲ. ಇಲ್ಲಿ ಬಹಳ ನಿರ್ಲಕ್ಷ್ಯ ಆಗ್ತಾ ಇದೆ. 3 ಸಿಟಿಯಲ್ಲಿ ಕುಡಿಯಕ್ಕೆ ನೀರಿಲ್ಲ. ಹಟ್ಟಿಗೂ ಇಲ್ಲ, ಲಿಂಗಸೂರಿಗೂ ಇಲ್ಲ, ಮುದಗಲಿಗೂ ಇಲ್ಲ. 1 ದಿವಸ ಬಿಟ್ಟು ನೀರು 10 ರಿಂದ 12 ದಿವಸ ಇಟ್ಕೊಂಡು ಅದೇ ಸ್ಟೋರೇಜ್ ನೀರು ಕುಡಿತಕ್ಕಂಥದ್ದು ಇವತ್ತು ನಮ್ಮ ಜನರು 20 ದಿವಸಕ್ಕೆ ಒಂದ್ಸತಿ ನೀರು ಬಿಡ್ತಾ ಇದಾರಂತೆ. ತಿಂಗಳಿಗೆ 2 ಸತಿ ಬಿಟ್ರೆ ಹೆಚ್ಚು ಅಂತಿದಾರೆ ಜನ ಪಾಪ. ಅಯ್ಯೋ, ಅದು ಹೇಳ್ಬಾರ್ದು. ನಮ್ ಕಷ್ಟನ ನಾವು ಏನ್ ಹೇಳಿದ್ರು ಸರ್ಕಾರಕ್ಕ ಇದಕ್ಕೇನಿದೆ, ನಾವು ಎಷ್ಟು ರಿಕ್ವೆಸ್ಟ್ ಮಾಡ್ಬೇಕ ನನ್ಗೆ ಅರ್ಥ ಆಗ್ತಾ ಇಲ್ಲ. ನಾನಂತ ಒಬ್ಬ ಶಾಸಕನಾಗಿ ಎಷ್ಟು ರಿಕ್ವೆಸ್ಟ್ ಮಾಡ್ಬೇಕು ಅಷ್ಟು ಮಾಡಿದೀನಮ್ಮ. ಇವರಂತೆ ಯಾರು ಕೇರೆ ಮಾಡಿಲ್ಲ ಇದ್ರ ಬಗ್ಗೆ. ಮುಂದೆ ಶಾಸಕರ ಹಿಂಗ ಅಸಹಾಯಕತೆ ತೋಡ್ಕೊಂಡ್ಬಿಟ್ರೆ ಜನರ ಪರಿಸ್ಥಿತಿ ಹೆಂಗ್ ಸರ್? ಅದು ಬೇಸಿಗೆ ಕಾಲ, ಆ ಕಡೆ ಅಂತ ವಿಪರೀತ ಬಿಸಿಲು. ಜನ ಈಗಿನ ಸರ್ಕಾರದ ಬೇಜವಾಬ್ದಾರಿ ಇದು. ಈಗಿನ ಸರ್ಕಾರದ ಬೇಜವಾಬ್ದಾರಿ ಇದು. ಕುಡಿಯಾಕ ನೀರಿಲ್ಲ ಅಂತಂದ್ರೆ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಂತಂದ್ರೆ ಇನ್ನು ಎಷ್ಟು ಒಬ್ಬ ಶಾಸಕ ಏನ್ ಮಾಡ್ಬೇಕು ಹೇಳಿ? ನಾವ್ ಏನ್ ಮಾಡ್ಬೇಕಾದ್ರೆ ಸರ್ಕಾರಕ್ಕೆ ಕೇಳಬೇಕು. ಹೌದು, ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಂತೀನಿ. ಅಧಿವೇಶನದಲ್ಲಿ ಒದರಾಡಿದೀವಿ, ನಮ್ ಕಷ್ಟ ತೋಡ್ಕೊಂಡಿದೀವಿ. ಸಂಬಂಧಪಟ್ಟಂತ ಸಚಿವರು ಭರವಸೆ ಕೊಟ್ರು, ಆಯ್ತು ನಿಮ್ಗೆ ಕುಡಿಯಕ್ ನೀರ್ ಕೊಡ್ತೀವಿ ಅಂದ್ರು. ಆದ್ರೆ ಏನೇನೋ ಯಾವ್ಯಾವ್ದೋ ಬಜೆಟ್ ಅಲ್ಲಿ ಘೋಷಣೆ ಮಾಡ್ಕೊಂಡು ಗೆಸಿ ಕುಡಿಯಕ್ಕೆ ನೀರು ಹಣ ಇರ್ಲಾರ್ದಂಗೆ ಇವ್ರು ಬಜೆಟ್ ಮಾಡಿದ್ರು. ಎಷ್ಟು ನಾವು ಕೇಳ್ಕೊಂಡ್ರು ಕೂಡ ಇದು ಬಹಳ ಬೇಜವಾಬ್ದಾರಿಯಿಂದ ಈ ಸರ್ಕಾರದಲ್ಲಿ ನಾವು ಏನ್ ಕೇಳಿಕೊಂಡ್ರು ಇದಕ್ಕೆ ಗೌರವನೇ ಸಿಗ್ತಾ ಇಲ್ಲ. ಅದು ಪ್ರಾಬ್ಲಮ್ ಆಗಿದೆ ನಮ್ಗಿದು. ಆದ್ರೆ ನಮ್ ಜನರ ಕಷ್ಟ ಯಾವಾಗ ಓಡಾಗ್ತಾ ಇದೆ. ನಮ್ಗೆ ನೀರ್ ಕುಡಿಯಕ್ ನೀರ್ ಕೊಡ್ಬೇಕು. ಅವ್ರ ಜನರು ಕೇಳಿದ್ರು, ತಾಯಂದ್ರ ಕೇಳಿದ್ರು, ಒಂದೇ ಕೇಳಿದ್ರು ನನಗೆ, ನೀವು 2,000 ರೂಪಾಯಿ ಕೊಡ್ತಿರಲ್ಲ ಅವೆಲ್ಲ ಬಂದ್ ಮಾಡಿಬಿಡ್ರಪ್ಪ, ನಮ್ಗೆ ಏನು ಬೇಕಾಗಿಲ್ಲ, ಕುಡಿಯಕ್ ನೀರ್ ಕೊಡ್ರಿ ಅಂತ ಕೇಳಿದ್ರು ಅವರು. ಮುದಗಲಲ್ಲಿ ಮಣ್ಣಿಗೆ ಒಂದು ಬಹಳ ಸಲ 1 ತಿಂಗಳಿಂದಾನೆ
ಒಂದು ತಿಂಗಳಿಂದ ಮುದಗಲಲ್ಲಿ ಒಂದು CC ರಸ್ತೆ ಪೂಜೆ ಮಾಡಕ್ ಹೋಗಿದ್ದೀನಿ ನಾನು. ಹೋದ ಸಂದರ್ಭದಲ್ಲಿ ನಮ್ಮ ತಾಯಿ ಅಂದ್ರೆ ಹಿಂಗೆ ಕೇಳಿದ್ರು, ಅಪ್ಪ ನಿನ್ಗೆ 2,000 ರೂಪಾಯಿ ಕೊಡ್ತಕ್ಕಂಥದ್ದು ಸರ್ಕಾರದಲ್ಲಿ ಬಸ್ ಫ್ರೀ, ನಮ್ಗೆ ಯಾವ ಬೇಕಾಗಿಲ್ಲ, ಬರೀ ನಮ್ಗೆ ಕುಡಿಯಕ್ ನೀರ್ ಕೊಡ್ರಪ್ಪ ಸಾಕು, ನಮ್ಗೆ ಕುಡಿಯಕ್ ನೀರ್ ಸಿಗ್ತಾ ಇಲ್ಲ, ನಾವ್ ಹೆಂಗ್ ಬದುಕಂದ್ರು ಅವರು. ಅವ್ರಿಗೂ ಗೊತ್ತಿದೆ. ನಮ್ಮ ಶಾಸಕರು ಪ್ರಯತ್ನ ಮಾಡಿದ್ರು, ಇದನ್ನೆಲ್ಲ ಅಧಿವೇಶನದಲ್ಲಿ ಮಾತಾಡಿದ್ರು, ಇವರೆಲ್ಲ ಸಚಿವರ ಮೇಲೆ ಒತ್ತಡ ಹಾಕಿದ್ರು, ಸರ್ಕಾರ ಗಮನ ಸೆಳೆದಿದ್ದಾರೆ. ಆದ್ರೆ ಸರ್ಕಾರ ಈ ಕಡೆ ಒಟ್ಟು ಒಳ್ಳೆ ಕೂಡ ನೋಡ್ತಾ ಇಲ್ಲ ಅಂತಕ್ಕಂಥದ್ದು ಅದು ಎಲ್ಲ ಜನರಿಗೆ ಗೊತ್ತಿದೆ ವಿಷಯ ಇದು. ಸರಿ ಸರ್, ಈಗ ಆದ್ರೂ ಕೂಡ ನಾ ಇವತ್ತಿಗೆ ಬಿಡಲ್ಲ, ಈಗಲೂ ಕೂಡ ನಾ ಪ್ರಯತ್ನ ಮಾಡ್ತೀನಿ. ಖಂಡಿತವಾಗಿ ನಮ್ಮ ಜನರಿಗೆ ತೊಂದರೆ ಅನ್ನೋದು ನೋಡ್ಕೋಬೇಕಾದ್ ನನ್ನ ಜವಾಬ್ದಾರಿ. ಖಂಡಿತ ಸರ್. ಬಟ್ ಏನಾದ್ರೂ ನಮ್ಮ ಶಾಸಕರ ಅನುದಾನ ಬಂದ್ರೆ ಅದಕ್ಕೆ ಮೊದಲು ಫಸ್ಟ್ ಮುದಗಲ್ಲಿಗೆ ಎಷ್ಟು ಸಾಧ್ಯ ಆತ ಅಷ್ಟು ಕೊಟ್ಟು ಅಲ್ಲಿ ಬೋರ್ವೆಲ್ಗಳು ಹಾಕೊಂಡು ಅಲ್ಲಿ ಏನಾದ್ರೂ ಒಂದು ಗುಮ್ಮೆ ಅಂತೀವಿ ನಾವು, ಅಂದ್ರೆ ಪೈಪ್ ದೊಡ್ಡ ಪೈಪ್ಗಳು ಕುಡಿಸಿ ಗುಮ್ಮೆ ಮುಖಾಂತರ ಅಲ್ಲಿ ಏನು ಎಷ್ಟು ಮಾಡಕ್ ಸಾಧ್ಯ ಆಗ್ತೈತಿ ಅದನ್ನು ಮಾಡ್ಬೇಕು ಅಂತಕ್ಕಂಥದ್ದು ನನ್ನ ಆಶೆ ಇದೆ. ಖಂಡಿತ ಸರ್, ಈ ಭರವಸೆ ನೀವು ಈಡೇರಿಸ್ತೀರಾ ಅಂತ ಭಾವಿಸ್ತಾ ನಿಮ್ಮ ಅಸಹಾಯಕತೆನೂ ನಮ್ಗೆ ಅರ್ಥ ಆಗುತ್ತೆ. ಸೊ ಅಧಿಕಾರಿಗಳು ಮತ್ತು ಸರ್ಕಾರದ ಗಮನಕ್ಕೆ ಖಂಡಿತ ಈ ಸುದ್ದಿಯನ್ನು ನಾವು ಫಾಲೋ ಅಪ್ ಮಾಡೋ ಮುಖಾಂತರ ನೀರು ಕೊಡಿಸೋ ಪ್ರಯತ್ನವನ್ನ, ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಮಾಲಪ್ಪ ವಜ್ಜಲ್ ಅವರೇ ನ್ಯೂಸ್ 18ಗೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ಇದು ಶಾಸಕರ ಮಾತು.